ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ಬೈಬಲನ್ನ ಒಂದು ಆಸಕ್ತಿಕರ ಭಾಗ ನೋಡೋಣ. ಲೂಕನ ಸುವಾರ್ತೆ 13ನೇ ಅಧ್ಯಾಯ ಮೊದಲ 9 ವಚನಗಳು. ಇಲ್ಲಿ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ಯೇಸು ಪಶ್ಚಾತ್ತಾಪದ ಬಗ್ಗೆ, ದೇವರ ಕೃಪೆಯ ಬಗ್ಗೆ ಬಹಳ ತೀಕ್ಷ್ಣವಾದ ಮಾತುಗಳನ್ನಾಡಿದಾನೆ. ನಮ್ಮ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಲೂಕ 13:1-9 ಮೂಲ ಪಠ್ಯಾನೆ. ಜೊತೆಗೆ ಅದರ ಐತಿಹಾಸಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಸ್ವಲ್ಪ ನೋಡೋಣ. ಹೌದು, ಆ ಕಾಲದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ಈ ಮಾತುಗಳ ಆಳ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ಖಂಡಿತ. ನಮ್ಮ ಗುರಿ ಏನಂದ್ರೆ ಈ ವಚನಗಳಲ್ಲಿರೋ ಮುಖ್ಯ ಸಂದೇಶಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಆ ದುರಂತಗಳ ಬಗ್ಗೆ ಜನರಲ್ಲಿದ್ದ ತಪ್ಪು ತಿಳುವಳಿಕೆಗಳು, ಆಮೇಲೆ ಪಶ್ಚಾತ್ತಾಪ ಅಂದ್ರೆ ಏನು, ಅದರ ಅವಶ್ಯಕತೆ ಏನು, ಮತ್ತೆ ಆ ಅಂಜೂರದ ಮರದ ಕಥೆ ಇದೆಯಲ್ಲ, ಅದರ ಮೂಲಕ ದೇವರು ಕೊಡೋ ಕೃಪೆ ಮತ್ತೆ ಎಚ್ಚರಿಕೆ, ಇವೆಲ್ಲವನ್ನು ಒಟ್ಟಿಗೆ ನೋಡೋಣ. ಸರಿ, ಶುರು ಮಾಡೋಣ. ಮೊದಲನೇದಾಗಿ ನೋಡಿ, ಈ ಭಾಗ ಶುರುವಾಗೋದೇ ಒಂದು ಶಾಕಿಂಗ್ ನ್ಯೂಸಿಂದ. ಕೆಲವರು ಯೇಸು ಹತ್ರ ಬಂದು ಒಂದು ಸುದ್ದಿ ಹೇಳ್ತಾರೆ. ರೋಮನ್ ಗವರ್ನರ್ ಪೋಂತ್ಯ ಪಿಲಾತ ಅವನು ಏನ್ಮಾಡಿದಾನೆ ಅಂದ್ರೆ, ದೇವರಿಗೆ ಬಲಿ ಅರ್ಪಿಸ್ತಿದ್ದ ಕೆಲವು ಗಲಿಲಿಯಾದವರನ್ನ ಕೊಲ್ಸಿ ಅವರ ರಕ್ತವನ್ನ ಆ ಬಲಿಪಶುಗಳ ರಕ್ತದ ಜೊತೆ ಬೆರೆಸಿದಾನೆ ಅಂತ. ಹಬ್ಬಬ್ಬ, ಎಂಥ ಭಯಾನಕ ಕೃತ್ಯ ಅಲ್ವಾ? ಆ ಕಾಲದ ಪ್ರಕಾರ ಇಂಥ ಒಂದು ಅಪವಿತ್ರ ಸಾವು ಬಂತು ಅಂದ್ರೆ ಅವರು ದೊಡ್ಡ ಪಾಪಿಗಳಂಟನೆ ಅರ್ಥ ಮಾಡ್ಕೊಳ್ತಿದ್ರು, ಹೌದಲ್ಲ? ಹೌದು, ಖಂಡಿತವಾಗಿಯೂ. ಆ ಕಾಲದ ಯಹೂದಿ ಸಮಾಜದಲ್ಲಿ ಅದು ಒಂಥರ ಸಾಮಾನ್ಯ ನಂಬಿಕೆಯಾಗಿತ್ತು. ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಾದ್ರೂ ದೊಡ್ಡ ಕಷ್ಟ, ಕಾಯಿಲೆ ಅಥವಾ ಇಂಥ ಕೆಟ್ಟ ಸಾವು ಬಂತು ಅಂದ್ರೆ ಅದು ಆ ವ್ಯಕ್ತಿ ಅಥವಾ ಅವರ ಹಿಂದಿನವರ ಪಾಪದ ಫಲ, ದೇವರ ಶಿಕ್ಷೆ ಅಂತ ತಕ್ಷಣ ತೀರ್ಮಾನ ಮಾಡ್ಬಿಡ್ತಿದ್ರು. ನೀವು ಯೋಬನ ಕಥೆಯಲ್ಲೇ ನೋಡ್ತಿರಲ್ಲ, ಅವನ ಸ್ನೇಹಿತರು ಇದೇ ವಾದ ಮಾಡೋದು. ಹಾಗಾಗಿ ಪಿಲಾತನಿಂದ ಹೀಗೆ ಅದು ಪವಿತ್ರ ಕಾರ್ಯದ ಸಮಯದಲ್ಲಿ ಸತ್ತವರು, ಅಯ್ಯೋ ಅವರು ಬೇರೆಯವರಿಗಿಂತ ಮಹಾಪಾಪಿಗಳೇ ಇರ್ಬೇಕು ಅಂತ ಸುದ್ದಿ ತಂದವರು ಕೇಳಿದವರು ಅನ್ಕೊಂಡಿರೋದು ಸಹಜನೇ. ಯಾಕೆ ಅಷ್ಟು ಸುಲಭವಾಗಿ ಆ ನಿರ್ಧಾರಕ್ಕೆ ಬರ್ತಿದ್ರು ಜನ? ಅಂದ್ರೆ ಈ ಪಾಪಕ್ಕೂ ಕಷ್ಟಕ್ಕೂ ನೇರ ಸಂಬಂಧ ಕಲ್ಪಿಸೋದು ಅಷ್ಟು ಬದವಾಗಿ ಯಾಕೆ ಬೇರೂರಿತ್ತು? ಅದಕ್ಕೆ ಹಲವು ಕಾರಣಗಳಿರ್ಬೋದು ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ಕಡೆ ಹೇಳುತ್ತಲ್ಲ, ದೇವರಿಗೆ ವಿಧೇಯರಾದರೆ ಆಶೀರ್ವಾದ, ಅವಿಧೇಯರಾದರೆ ಶಾಪ ಅಂತ. ಬಹುಶಃ ಅದನ್ನ ಕಾಲಕ್ರಮೇಣ ಒಂದು ಸರಳ ಸೂತ್ರದ ಹಾಗೆ, ಅಂದ್ರೆ ಎನಿ ಕಷ್ಟ ಇಟ್ ಮಸ್ಟ್ ಬಿ ಪನಿಷ್ಮೆಂಟ್ ಅನ್ನೋ ಥರ ಅರ್ಥ ಮಾಡ್ಕೊಂಡ್ರೇನೋ. ಇದೊಂಥರ ಜಗತ್ತನ್ನ ಸರಿ ತಪ್ಪಿನ ಲೆಕ್ಕದಲ್ಲಿ ನೋಡೋ ಪ್ರಯತ್ನ ಕೂಡ ಹೌದು. ಆದ್ರೆ ಯೇಸು ಇಲ್ಲಿ ಬಂದು ಈ ಸುಲಭದ ತೀರ್ಪನ್ನ, ಈ ಮನೋಭಾವವನ್ನ ತಕ್ಷಣ ಸರಿ ಮಾಡ್ತಾನೆ. ನೀವ್ ಹಾಗೆ ಭಾವಿಸ್ಕೂಡ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ. ಓ ಹಾಗೆ? ಅಂದ್ರೆ ಆ ಗಲಿಲೇಯದವರು ಸತ್ತಿದ್ದು ಅವರು ಬೇರೆಯವರಿಗಿಂತ ಹೆಚ್ಚು ಪಾಪಿಗಳಾಗಿದ್ರು ಅಂತಲ್ಲ, ಅದಲ್ಲ ಕಾರಣ ಅಂತ ಯೇಸು ಹೇಳ್ತಿದ್ದಾನೆ. ಹಾಗಾದ್ರೆ ಇಂಥ ಘಟನೆಗಳಿಂದ ನಾವು ಏನ್ ಕಲಿಬೇಕು ಅಂತ ಯೇಸು ಹೇಳ್ತಾನೆ? ನಿಖರವಾಗಿ ಯೇಸು ಏನ್ ಹೇಳ್ತಾನೆ ಅಂದ್ರೆ, ಈ ದುರಂತಗಳು ಯಾರ ಪಾಪದ ಲೆವೆಲನ್ನ ಅಳಿಯೋ ಮೀಟರ್ ಅಲ್ಲ. ಬದಲಿಗೆ ಪ್ರತಿಯೊಂದು ದುರಂತ, ಅದರಲ್ಲೂ ಈ ತರಹದ ಅನಿರೀಕ್ಷಿತ ಸಾವು, ಬದುಕಿರೋ ನಮ್ಗೆಲ್ಲ ಒಂದು ವೇಕಪ್ ಕಾಲ್ ಆಗ್ಬೇಕು ಅಂತ. ಅದನ್ನು ಯೇಸು ಈಗ ಹೇಳ್ತಾನೆ ನೋಡಿ. ನೀವು ಪಶ್ಚಾತ್ತಾಪ ಪಡೆದಿದ್ರೆ ನೀವೆಲ್ಲರೂ ಅವರಂತೆಯೇ ನಾಶವಾಗುವಿರಿ. ಇಲ್ಲಿ ಪಶ್ಚಾತ್ತಾಪ ಅನ್ನೋ ಪದ ಇದೆಯಲ್ಲ, ಗ್ರೀಕ್ನಲ್ಲಿ ಮೆಟಾನೋಯಾ ಅಂತ. ಅದರರ್ಥ ಬರೀ ಸಾರಿ ಹೇಳೋದಲ್ಲ, ಅದಕ್ಕಿಂತ ಹೆಚ್ಚು. ಅಂದ್ರೆ ಮನಸ್ಸಿನ ಪರಿವರ್ತನೆ, ದಿಕ್ಕು ಬದಲಾಯಿಸೋದು, ಪಾಪದಿಂದ ದೂರ ಸರಿದು ಪೂರ್ತಿಯಾಗಿ ದೇವರ ಕಡೆಗೆ ತಿರುಗೋದು. ಇದು ಬೇಸಿಕ್ಕಾಗಿ ಒಂದು ಆಂತರಿಕ ಬದಲಾವಣೆ. ಇದು ಕೆಲವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬೇಕು ಅಂತ ಯೇಸು ಒತ್ತಿ ಹೇಳ್ತಾನೆ. ಇದು ಬಹಳ ಮುಖ್ಯವಾದ ವಿಷಯ. ಅಂದ್ರೆ ಬೇರೆಯವರ ಕಷ್ಟ ನೋಡಿ ಅವರನ್ನ ಜಡ್ಜ್ ಮಾಡೋ ಬದಲು ನಮ್ಮ ಕಡೆ ನಾವು ನೋಡ್ಕೋಬೇಕು, ನಮ್ಮ ಆತ್ಮ ಪರಿಶೀಲನೆ ಮಾಡ್ಕೋಬೇಕು. ಇದನ್ನೇ ಇನ್ನಷ್ಟು ಗಟ್ಟಿ ಮಾಡೋಕೆ ಯೇಸು ಇನ್ನೊಂದು ಉದಾಹರಣೆ ಕೊಡ್ತಾನಲ್ವಾ? ಶಿಲೋಹಂ ಗೋಪುರ ಬಿದ್ದ ಘಟನೆ. ಹೌದು, ಅದು ಕೂಡ ಗಮನಿಸಬೇಕಾದ್ದು. ಮೊದಲ ಘಟನೆ ಮನುಷ್ಯನ ಕ್ರೂರ್ಯದಿಂದ ಪಿಲಾತ್ನಿಂದ ಆಗಿದ್ದು. ಎರಡನೇದು ಬಹುಶಃ ಒಂದು ಆಕ್ಸಿಡೆಂಟ್ ಅಥವಾ ಕಟ್ಟಡ ಸರಿಯಿಲ್ಲದೆ ಆಗಿರೋ ದುರಂತ. ಯೇಸು ಕೇಳ್ತಾನೆ, ಶಿಲೋಹಂನಲ್ಲಿ ಗೋಪುರ ಬಿದ್ದು ಸತ್ತ 18 ಜನರು ಜೆರುಸಲೇಮಿನ ಬೇರೆ ಜನರಿಗಿಂತ ಹೆಚ್ಚು ಅಪರಾಧಿಗಳಾಗಿದ್ದೇರೆಂದು ನೀವು ನೆನಸುತ್ತೀರೋ ಅಂತ. ಮತ್ತು ಉತ್ತರ ಮತ್ತೆ ಅದೇ, ಹಾಗಲ್ಲ ಅಲ್ವಾ? ಅಂದ್ರೆ ದುರಂತಕ್ಕೆ ಕಾರಣ ಮನುಷ್ಯನ ಕೆಟ್ಟತನವೇ ಇರ್ಲಿ ಅಥವಾ ಆಕಸ್ಮಿಕವೇ ಇರ್ಲಿ,
ಅದರಿಂದ ಸತ್ತವರು ಬೇರೆಯವರಿಗಿಂತ ಪಾಪಿಗಳು ಅಂತ ತೀರ್ಮಾನ ಮಾಡೋದು ತಪ್ಪು. ಅತ್ಯಂತ ಸರಿಯಾದ ಗ್ರಹಿಕೆ. ನೋಡಿ, ಯೇಸು ಈ ಎರಡು ಬೇರೆ ಬೇರೆ ತರವ ದುರಂತಗಳನ್ನ, ಒಂದು ಪೊಲಿಟಿಕಲ್ ವೈಲೆನ್ಸ್, ಇನ್ನೊಂದು ಆಕ್ಸಿಡೆಂಟಲ್ ಡೆತ್, ಇವೆರಡೊಂದು ಬಳಸಿ ಒಂದೇ ನಿರ್ಧಾರಕ್ಕೆ ಬರ್ತಾನೆ. ಮುಖ್ಯವಾದೇನು ಅಂದ್ರೆ, ಇಂಥದ್ದು ನಡೆದಾಗ ನಾವು ಬದುಕಿರೋರು ಅಯ್ಯೋ ಪಾಪ ಅವರೆಂಥ ಪಾಪಿಗಳು ಅಂತ ಯೋಚಿಸೋ ಬದಲು, ನನ್ನ ಆಧ್ಯಾತ್ಮಿಕ ಸ್ಥಿತಿ ಹೇಗಿದೆ, ನಾನು ದೇವರ ಜೊತೆ ಸರಿ ಇದ್ದೇನಾ, ನಾನು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟಿದ್ದೇನಾ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು. ಇದು ಅರ್ಜೆಂಟ್ ಕಾಲ್. ಯಾಕಂದ್ರೆ ಯಾರಿಗೂ ಮುಂದಿನ ಕ್ಷಣದ ಗ್ಯಾರಂಟಿ ಇಲ್ಲ. ಈ ತುರ್ತು ಕರೆ, ಈ ಪಶ್ಚಾತ್ತಾಪದ ಅಗತ್ಯವನ್ನು ಒತ್ತಿ ಹೇಳಿದ್ಮೇಲೆ ಯೇಸು ಇದನ್ನು ಇನ್ನೂ ಚೆನ್ನಾಗಿ ವಿವರಿಸೋಕೆ ಒಂದು ದೃಷ್ಟಾಂತ ಹೇಳ್ತಾನೆ. ಒಂದು ನೀತಿಕತೆ, ಫಲ ಕೊಡದ ಅಂಜೂರದ ಮರದ ಕತೆ. ಇದು ಕೇಳೋಕೆ ಸಿಂಪಲ್ ಆಗಿದ್ರು ಇದರೊಳಗೆ ಬಹಳ ಆಳವಾದ ಅರ್ಥ ಇದೆ ಅನ್ಸುತ್ತೆ. ಹೌದು, ಖಂಡಿತ. ಈ ದೃಷ್ಟಾಂತ ಆ ಹಿಂದಿನ ಎಚ್ಚರಿಕೆಗಳಿಗೆ ಒಂಥರ ಚಿತ್ರರೂಪ ಕೊಡುತ್ತೆ. ಕಥೆ ಹೀಗಿದೆ ನೋಡಿ. ಒಬ್ಬ ವ್ಯಕ್ತಿ ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರ ನೆಟ್ಟಿದ್ದ. ಅವನು 3 ವರ್ಷ ಕಾಯ್ತಾನೆ. ಪ್ರತಿ ವರ್ಷ ಬಂದು ನೋಡ್ತಾನೆ ಅಂಜೂರದ ಹಣ್ಣು ಸಿಗುತ್ತೇನೋ ಅಂತ. ಆದ್ರೆ ಒಂದೇ ಒಂದು ಹಣ್ಣೂ ಇಲ್ಲ. ಓಕೆ, ಈ ಕಥೆಯಲ್ಲಿ ಬರೋ ಪಾತ್ರಗಳು, ವಸ್ತುಗಳು ಏನನ್ನು ಸೂಚಿಸ್ತವೆ? ಯಜಮಾನ, ಅಂಜೂರದ ಮರ, ಆಮೇಲೆ ಫಲ ಅಂದ್ರೆ ಏನು ಸಾಂಕೇತಿಕವಾಗಿ? ಸಾಮಾನ್ಯವಾಗಿ ಈ ಕಥೆಯನ್ನ ವಿವರಿಸುವಾಗ ದ್ರಾಕ್ಷಿ ತೋಟದ ಯಜಮಾನ ಅಂದ್ರೆ ದೇವ್ರು ಅಂತ ಹೇಳ್ತಾರೆ. ದ್ರಾಕ್ಷಿ ತೋಟ ಅಂದ್ರೆ ದೇವರ ರಾಜ್ಯ, ಅಥವಾ ದೇವರು ತನ್ನ ಜನರನ್ನ ಇಟ್ಟಿರೋ ಆಶೀರ್ವಾದದ ಜಾಗ ಇರಬಹುದು. ಅಂಜೂರದ ಮರ ಆ ಕಾಲದ ಸಂದರ್ಭದಲ್ಲಿ ಅದು ಇಸ್ರೇಲ್ ಜನರನ್ನ ಸೂಚಿಸುತ್ತೆ ಅಂತ ಭಾವಿಸಲಾಗಿತ್ತು. ಆದ್ರೆ ವಿಶಾಲವಾಗಿ ನೋಡಿದ್ರೆ ದೇವರ ಕೃಪೆ ಪಡೆದ ಯಾರೇ ಆಗ್ಲಿ, ಯಾವ ಸಮುದಾಯವೇ ಆಗ್ಲಿ ಅದನ್ನ ಸೂಚಿಸಬಹುದು. ಇನ್ನು ಫಲ, ಇದು ಬರೀ ತಿನ್ನೋ ಹಣ್ಣಲ್ಲ. ಯೋಹಾನ ಸ್ನಾನಿಕ ಹೇಳ್ತಾನಲ್ಲ, ಪಶ್ಚಾತ್ತಾಪಕ್ಕೆ ತಕ್ಕ ಫಲ, ಲೂಕ 3:8 ಅಂತ. ಅದು ಅಂದ್ರೆ ನೀತಿ, ಕರುಣೆ, ಪ್ರೀತಿ, ಸತ್ಯ, ದೇವರ ಚಿತ್ತದಂತೆ ಬದುಕೋದು, ಒಳ್ಳೆ ಕೆಲ್ಸ ಮಾಡೋದು, ಇವೆಲ್ಲ ದೇವರ ಜೊತೆ ಸರಿಯಾದ ಸಂಬಂಧದಲ್ಲಿರೋರಿಂದ ದೇವರು ನಿರೀಕ್ಷಿಸೋ ಆಧ್ಯಾತ್ಮಿಕ, ನೈತಿಕ ಫಲಗಳು. ಸರಿ, 3 ವರ್ಷ ಕಾದ್ರೂ ಹಣ್ಣು ಸಿಗ್ಲಿಲ್ಲ ಅಂದಾಗ ಯಜಮಾನನಿಗೆ ಸಹಜವಾಗಿ ನಿರಾಸೆ ಆಗುತ್ತೆ. ಅವನ ರಿಯಾಕ್ಷನ್ ಬಹಳ ಕಠಿಣವಾಗಿದೆ ಅಲ್ವಾ? ಅವನು ತೋಟಗಾರನಿಗೆ ಹೇಳ್ತಾನೆ, ನೋಡು, 3 ವರ್ಷದಿಂದ ಒಂದೇ ಒಂದು ಹಣ್ಣು ಸಿಕ್ಕಿಲ್ಲ, ಇದನ್ನ ಕಳೆದು ಹಾಕು, ಸುಮ್ನೆ ಯಾಕೀ ನೆಲವನ್ನು ಹಾಳ್ಮಾಡಬೇಕು ಅಂತ. ಹೌದು, ಅದು ನಿಜಕ್ಕೂ ತೀಕ್ಷ್ಣವಾದ ಮಾತು. ಅಲ್ಲಿ ಒಂದು ಗ್ರೀಕ್ ಪದ ಇದೆ, ಕಟಾರ್ಗೆಯಿ ಅಂತ. ಅದನ್ನ ಹಾಳು ಮಾಡು ಅಥವಾ ನಿಷ್ಪ್ರಯೋಜಕಗೊಳಿಸು ಅಂತ ಭಾಷಾಂತರಿಸಬಹುದು. ಅಂದ್ರೆ ಫಲಕೊಡದ ಮರ ಸುಮ್ನೆ ಯೂಸ್ಲೆಸ್ ಅಲ್ಲ, ಅದು ತಾನು ಇರೋ ಜಾಗವನ್ನ ಆಕ್ರಮಿಸ್ಕೊಂಡು ನೆಲದ ಸಾರವನ್ನ, ಪೋಷಕಾಂಶಗಳನ್ನ, ಅಂದ್ರೆ ಬೇರೆ ಫಲಕೊಡೋ ಗಿಡಗಳಿಗೆ ಸಿಗ್ಬೋದಾದ ದೇವರ ಕೃಪೆ, ಸಂಪನ್ಮೂಲ ಅವಕಾಶಗಳನ್ನ ವೇಸ್ಟ್ ಮಾಡ್ತಿದೆ ಅಂತ ಅರ್ಥ. ಅದು ನ್ಯೂಟ್ರಲ್ ಅಲ್ಲ, ನೆಗೆಟಿವ್ ಎಫೆಕ್ಟ್ ಕೊಡ್ತಿದೆ. ಓ, ಅದೇ ಕಥೆ ಅಲ್ಲಿಗೆ ಮುಗಿಯಲ್ಲ. ತೋಟಗಾರ ಮಧ್ಯೆ ಬರ್ತಾನೆ. ಇದು ಕಥೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ. ಅವನು ಯಜಮಾನನ ಹತ್ರ ಬೇಡ್ಕೊಳ್ತಾನೆ, ಸ್ವಾಮಿ ಪ್ಲೀಸ್ ಇನ್ನೊಂದು ವರ್ಷ ಇದನ್ನ ಬಿಟ್ಟುಬಿಡಿ, ನಾನದ್ರ ಸುತ್ತ ಎಗೆದು ಗೊಬ್ಬರ ಹಾಕ್ತೀನಿ ಅಂತ. ಇದು ಬಹಳ ಮುಖ್ಯವಾದ ಭಾಗ. ಅನೇಕ ವಿದ್ವಾಂಸರು ಈ ತೋಟಗಾರ ಯೇಸುಕ್ರಿಸ್ತನನ್ನೇ ಪ್ರತಿನಿಧಿಸ್ತಾನೆ ಅಂತ ಅರ್ಥ ಮಾಡ್ತಾರೆ. ಅವನು ನ್ಯಾಯ ಕೇಳೋ ದೇವರ, ಯಜಮಾನ ಮತ್ತು ಫಲ ಕೊಡದ ಜನರ ಮರ ನಡುವೆ ನಿಂತು ಮಧ್ಯಸ್ಥಿಕೆ ಮಾಡ್ತಾನೆ. ಅವನ ಕೆಲಸಗಳನ್ನ ನೋಡಿ ಸುತ್ತಲೂ ಅಗಿಯುವುದು ಅಂದ್ರೆ ಬಹುಶಃ ಮರದ ಬೇರಿಗೆ ಗಾಳಿ, ನೀರು, ಅಂದ್ರೆ ದೇವರ ವಾಕ್ಯ, ಕೃಪೆ ಸುಲಭವಾಗಿ ತಲುಪೋಕೆ ಅಡ್ಡಿ ಇರೋ ಗಟ್ಟಿ ನೆಲವನ್ನ, ಅಂದ್ರೆ ಮನಸ್ಸಿನ ಕಾಠಿಣ್ಯವನ್ನ ಸಡಿಲ ಮಾಡೋ ಪ್ರಯತ್ನ ಇರ್ಬೋದು. ಗೊಬ್ಬರ ಹಾಕುವುದು, ಇದು ಎಕ್ಸ್ಟ್ರಾ ಪೋಷಣೆ, ಅಂದ್ರೆ ಫಲ ಬಿಡೋಕೆ ಬೇಕಾದ ಸ್ಪೆಷಲ್ ಸಹಾಯ, ಬೋಧನೆ, ಪ್ರೋತ್ಸಾಹ, ದೇವರ ಆತ್ಮನ ಶಕ್ತಿ, ಕೃಪೆ ಇದನ್ನೆಲ್ಲ ಕೊಡೋದನ್ನ ಸೂಚಿಸುತ್ತೆ. ಇದು ದೇವರು ಕೊಡೋ ಕೃಪೆಯ 2ನೇ ಅವಕಾಶ, ಒಂಥರ ಸ್ಪೆಷಲ್ ಕೇರ್ ಪೀರಿಯಡ್. ವಾವ್, ಇದು ಕೃಪೆಯ ಅದ್ಭುತ ಚಿತ್ರಣ. ಆದ್ರೆ ತೋಟಗಾರನ ಮಾತಲ್ಲೇ ಒಂದು ಎಚ್ಚರಿಕೆನೂ ಇದೆ ಅಲ್ವೇ? ಈ ಅವಕಾಶಕ್ಕೆ ಒಂದು ಲಿಮಿಟ್ ಇದೆ ಅಂತಾನೂ ಅವನು ಹೇಳ್ತಾನೆ. ಹೌದು, ಅದು ಅಷ್ಟೇ ಮುಖ್ಯ. ತೋಟಗಾರ ಮುಂದುವರೆದು ಹೇಳ್ತಾನೆ, ಒಂದು ವೇಳೆ ಅದು ಮುಂದಿನ ವರ್ಷ ಫಲ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಆಮೇಲೆ ಅದನ್ನ ಕಡಿದು ಹಾಕ್ಬಹುದು. ಇದು ದೇವ್ರು ಕೃಪೆ ತೋರಿಸ್ತಾನೆ, ಆದ್ರೆ ಆ ಕೃಪೆ ಅಂತ್ಯವಿಲ್ಲದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತೆ. ದೇವರು ಕರುಣಾಮಯಿ ನಿಜ, ಆದ್ರೆ ಆತ ನ್ಯಾಯವಂತನೂ ಹೌದು.
ಕೊಟ್ಟಿರೋ ಎಕ್ಸ್ಟ್ರಾ ಟೈಮು, ಸ್ಪೆಷಲ್ ಕೇರ್ ಇದೆಲ್ಲ ಫಲ ಕೊಡ್ಲಿ ಅಂತ. ಆ ಅವಕಾಶವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಮಿಸ್ಯೂಸ್ ಮಾಡಿದ್ರೆ ಕೊನೆಗೆ ನ್ಯಾಯದ ತೀರ್ಪು ಇದ್ದೇ ಇರುತ್ತೆ. ಹಾಗಾದ್ರೆ ಈ ಮೊದಲ ಭಾಗದಿನ ದುರಂತಗಳ ಪಾಠ ಮತ್ತು ಈ ಅಂಜೂರದ ಮರದ ದೃಷ್ಟಾಂತ ಇವೇಡನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಯೇಸು ಕೊಡುತ್ತಿರುವ ಒಟ್ಟಾರೆ ಸಂದೇಶ ಏನು? ಇವು ಒಂದಕ್ಕೊಂದು ಹೇಗೆ ಲಿಂಕ್ ಆಗಿವೆ? ಇವೆರಡನ್ನೂ ಒಟ್ಟಿಗೆ ಜೋಡಿಸಿದಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ನೋಡಿ. ಮೊದಲನೇದಾಗಿ ಯೇಸು ಸ್ಪಷ್ಟಪಡಿಸೋದು ಏನೆಂದ್ರೆ, ಜಗತ್ನಲ್ಲಿ ನಡೆಯೋ ಕೆಟ್ಟದ್ದನ್ನ ನೋಡಿ ಅದರಿಂದ ಕಷ್ಟಪಟ್ಟವರನ್ನ ಅವರಿಗಿಂತ ನಾವು ಬೆಟರ್, ಅವರು ಪಾಪಿಗಳು ಅಂತ ತೀರ್ಪು ಮಾಡೋ ಗುಣವನ್ನ ಬಿಡಬೇಕು. ಬದಲಿಗೆ ಪ್ರತಿಯೊಂದು ಘಟನೆ, ಅದು ಮನುಷ್ಯನಿಂದ ಆಗಿರ್ಲಿ ಆಕಸ್ಮಿಕವಾಗಿ ಆಗಿರ್ಲಿ, ನಮ್ಮ ಸ್ವಂತ ಆತ್ಮವನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ, ಪಶ್ಚಾತ್ತಾಪ ಪಡೋಕೆ ಒಂದು ಅರ್ಜೆಂಟ್ ಕಾಲ ಕೆಲ್ಸ ಮಾಡ್ಬೇಕು. ಎರಡನೇದಾಗಿ ದೇವರು ಯಜಮಾನನ ಹಾಗೆ ತನ್ನ ಜನರಿಂದ ಅಂಜೂರದ ಮರದ ಹಾಗೆ ಫಲವನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆತನ ಕೃಪೆ, ಆಶೀರ್ವಾದ ಪಡೆದ ನಾವು ಅದಕ್ಕೆ ತಕ್ಕ ಹಾಗೆ ನೀತಿ, ಪ್ರೀತಿ, ಸತ್ಯದ ಫಲಗಳನ್ನ ನಮ್ಮ ಜೀವನದಲ್ಲಿ ತೋರಿಸ್ಬೇಕು. ಮತ್ತು ಮೂರನೇ ಪಾಯಿಂಟ್, ಆ ತೋಟಗಾರನ ಮಧ್ಯಸ್ಥಿಕೆ ಮತ್ತು ಅದರ ಮಿತಿ. ಹೌದು, ಮೂರನೇದಾಗಿ ಯೇಸು ತೋಟಗಾರನ ಹಾಗೆ ನಮ್ಗೋಸ್ಕರ ದೇವ್ರ ಮುಂದೆ ನಿಂತು ಮಧ್ಯಸ್ಥಿಕೆ ಮಾಡ್ತಾನೆ. ಆತ ನಮ್ಗೆ ಫಲ ಕೊಡೋಕೆ ಬೇಕಾದ ಎಲ್ಲಾ ಸಹಾಯ, ಪೋಷಣೆ, ಕೃಪೆ ಕೊಡ್ತಾನೆ. ನಮಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾನೆ. ಆದ್ರೆ ಇದು ಬಹಳ ಇಂಪಾರ್ಟೆಂಟ್, ಆ ಕೃಪೆಯ ಸಮಯ ಲಿಮಿಟೆಡ್ ಆಗಿದೆ. ಅದು ಪಶ್ಚಾತ್ತಾಪ ಪಟ್ಟು ಬದಲಾಗಿ ಫಲ ಕೊಡೋಕೆ ಇರೋ ಅವಕಾಶ. ಆ ಅವಕಾಶವನ್ನ ಬಳಸ್ಕೊಳ್ದಿದ್ರೆ ನ್ಯಾಯದ ಪರಿಣಾಮ ಫೇಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಒಟ್ಟಾರೆ ಮೆಸೇಜ್, ಪಶ್ಚಾತ್ತಾಪ ಅನ್ನೋದು ಬರೀ ಒಂದು ಆಪ್ಷನ್ ಅಲ್ಲ, ಅದು ಅರ್ಜೆಂಟ್ ನೆಸೆಸಿಟಿ. ತಡ ಮಾಡೋಕೆ ಟೈಮ್ ಇಲ್ಲ, ಯಾಕಂದ್ರೆ ಕೃಪೆಯ ಅವಕಾಶಕ್ಕೂ ಒಂದು ಡೆಡ್ಲೈನ್ ಇದೆ. ಇದು ನಿಜಕ್ಕೂ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ. ಇವತ್ತಿನ ನಮ್ಮ ಈ ಚರ್ಚೆಯಿಂದ ಮುಖ್ಯವಾಗಿ ಕಲಿಯೋದೇನೆಂದ್ರೆ, ಪಶ್ಚಾತ್ತಾಪದ ಅಗತ್ಯ ಎಲ್ಲರಿಗೂ ಇದೆ, ಮತ್ತೆ ಅದು ನಿರಂತರವಾಗಿರಬೇಕು. ಬೇರೆಯವ್ರ ಕಡೆ ಬೆರಳು ತೋರಿಸೋದು ಬಿಟ್ಟು ನಮ್ಮನ್ನ ನಾವೇ ಮೊದಲ ನೋಡ್ಕೋಬೇಕು. ದೇವರು ತುಂಬ ಕರುಣಾಮಯಿ, ತಾಳ್ಮೆ ಉಳ್ಳವನು ನಿಜ, ಆದ್ರೆ ಆತನ ಕೃಪೆಯ ಅವಕಾಶವನ್ನ ನಾವು ಸುಲಭವಾಗಿ ತಗೋಬಾರ್ದು ಅನ್ನೋ ಎಚ್ಚರಿಕೆನೂ ಇದರಲ್ಲಿದೆ. ಖಚಿತವಾಗಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಬಿಟ್ಟುಹೋಗೋಣ. ಈ ಅಂಜೂರದ ಮರದ ಕಥೆಯಲ್ಲಿ ಬರೋ ಹೆಚ್ಚುವರಿ ವರ್ಷ ಮತ್ತೆ ತೋಟಗಾರ ಕೊಡೋ ವಿಶೇಷ ಆರೈಕೆ ಅಂದ್ರೆ ಸುತ್ತಲೂ ಅಗದೋ ಗೊಬ್ಬರ ಹಾಕೋದು, ಇವು ನಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರ ಕೃಪೆಯ ಯಾವ ನಿರ್ದಿಷ್ಟ ರೂಪಗಳಾಗಿರಬಹುದು? ಅದು ಸರಿಯಾದ ಸಮಯಕ್ಕೆ ಕೇಳಿದ ಒಂದು ಸಂದೇಶನ, ಒಬ್ಬ ಸ್ನೇಹಿತ ಅಥವಾ ಹಿತೈಷಿ ಹೇಳಿದ ಎಚ್ಚರಿಕೆಯ ಮಾತೆ, ಅಥವಾ ಜೀವನದ ಅನುಭವಗಳು, ಕಷ್ಟಗಳ ಮೂಲಕ ದೇವರು ನಮ್ಮ ಗಮನ ಸೆಳೆಯೋ ರೀತಿ ಇರ್ಬೋದಾ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫಲ ಕೊಡೋಕೆ ನಮ್ಮನ್ನ ಪ್ರೇರೇಪಿಸೋ ಆ ವಿಶೇಷ ಕೃಪೆಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತಿದ್ದೀವಿ? ಆ ಕೃಪೆಯನ್ನ ನಾವು ಗುರ್ತಿಸಿ ಅದನ್ನ ಸ್ವೀಕರಿಸಿ ಅದಕ್ಕೆ ತಕ್ಕ ಹಾಗೆ ಬದ್ಲಾಗ್ತಿದ್ದೀವಾ? ಅಥವಾ ಆ ಅಮೂಲ್ಯ ಅವಕಾಶವನ್ನ ಸುಮ್ನೆ ವೇಸ್ಟ್ ಮಾಡ್ತಿದ್ದೀವಾ? ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ಪ್ರಾಮಾಣಿಕವಾಗಿ ಕೇಳಿಕೊಳ್ಬೇಕಾದ ಪ್ರಶ್ನೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.